ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವೀಡಿಯೋ ಅಪ್ಲೋಡ್ ಆದಾಗಿಂದ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಿಂದ ಆಗಿರ್ಬೋದು ಅಥವಾ ಇಂದಿರಾ ಕಿಟ್ ಬಗ್ಗೆ ಆಗಿರ್ಬೋದು ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಕೆಲವು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಒಂದು 2 ದಿವಸದ ಹಿಂದೆ ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ನಿಮ್ಮ BPL ಕಾರ್ಡ್ ಹೋಲ್ಡರ್ಸ್ಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದೆ. ಇದೇ ತಿಂಗಳಿನ ಅಂದರೆ ಮೇ ತಿಂಗಳಿಂದ ನಿಮಗೆ ಅಕ್ಕಿ ಜೊತೆ ರಾಗಿ ಅಥವಾ ಜೋಳ ಎರಡರಲ್ಲೊಂದು ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು. ಬಟ್ ನೀವುಗಳು ಕಮೆಂಟ್ ಮಾಡಿ, ಇವಾಗ ಆಲ್ರೆಡಿ ನೀವು ರೇಷನ್ ಡಿಪೋಗಳಲ್ಲಿ ಹೋಗಿ ರೇಷನ್ನ ತೊಗೊಂಡಿರ್ತೀರ, ನಿಮಗೂ ಏನಾದರೂ ಕೊಟ್ಟಿದ್ದಾರಾ ರಾಗಿ ಅಥವಾ ಜೋಳ ಏನಾದರೂ ಕೊಟ್ಟಿದ್ದಾರಾ ಅಂತ ಕಮೆಂಟ್ ಮಾಡಿ. ಯಾವಾಗಲೂ ಇದೇ ಥರ ಮಾಡ್ತಾರೆ, ಸುಮ್ಮನೆ ಬಂದು ಸ್ಟೇಟ್ಮೆಂಟ್ನ ಕೊಟ್ಬಿಡ್ತಾರೆ ಮೀಡಿಯಾಗಳ ಮುಂದೆ. ಯಾವುದು ಜಾರಿಗೆ ಮಾತ್ರ ಬರೋದಿಲ್ಲ. ಸುಮ್ಮನೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಅವ್ರು ಹೇಳಿದ್ದೆ ಮೇ ತಿಂಗಳಿಂದನೇ ಕೊಡ್ತೀವಿ. ಈಗ ಆಲ್ರೆಡಿ 6 ತಿಂಗಳಿಗಾಗಷ್ಟು ಸ್ಟಾಕ್ ಇದೆ. ಹಾಗಾಗಿ ಈ ಮೇ ತಿಂಗಳಿಂದನೇ ಅಕ್ಕಿ ಜೊತೆಗೆ ಜೋಳ ಅಥವಾ ರಾಗಿನ ಕೊಡ್ತೀವಿ. ಪೌಷ್ಟಿಕಾಂಶದ ಆಹಾರನ ಒದಗಿಸ್ಬೇಕು ಅಂದ್ಬಿಟ್ಟು ಈ ಒಂದು ಹೊಸ ಯೋಜನೆನ ಜಾರಿಗೆ ತಂದಿದ್ದೀವಿ. ಅಂದರೆ ಹೊಸ ಯೋಜನೆ ಅಂದರೆ ಹೊಸ ಒಂದು ಅಪ್ಡೇಟ್. ಅಕ್ಕಿ ಜೊತೆ ಬೇರೆ ಧಾನ್ಯಗಳನ್ನೂ ಕೂಡ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ತಿಳಿಸಿದ್ರು. ಬಟ್ ಕೊಡ್ತಿದ್ದಾರಾ ಇಲ್ಲ ನೀವುಗಳು ಕಮೆಂಟ್ ಮಾಡಿ. ಅಕಸ್ಮಾತ್ ಕೊಡ್ತಿದ್ದಾರೆ ಅಂತಂದರೆ ಯಾವ ಜಿಲ್ಲೆಯವರು ನೀವು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೊಟ್ಟರು ಕಮೆಂಟ್ ಮಾಡಿ, ಕೊಟ್ಟಿಲ್ಲ ಅಂದರೆ ಕೊಟ್ಟಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ಯಾಕೆ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಯಾಕಂದರೆ ಅವರೇ ತಿಳಿಸಿದ್ದು, KH ಮುನಿಯಪ್ಪ ಅವರೇ ತಿಳಿಸಿದ್ದು, ಜೋಳ ಅಥವಾ ರಾಗಿ ನೀವು ಯಾವ ಪ್ರದೇಶದಲ್ಲಿ ಇರ್ತೀರಾ ಆ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಜೋಳ ಅಥವಾ ರಾಗಿನ ಕೊಡ್ತೀವಿ ಅಕ್ಕಿ ಜೊತೆಗೆ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಏನು ಕೊಡ್ತಿದ್ದಾರೆ ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ರಾಗಿ ಅಥವಾ ಜೋಳನ ಕೊಡ್ತೀವಿ ಅಂತ ಹೇಳಿದರು. ಬಟ್ ಕಮೆಂಟ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಆಗಿ ಗೊತ್ತಾಗುತ್ತೆ ಕೊಡ್ತಿದ್ದಾರೋ ಇಲ್ಲ ಅಂದ್ಬಿಟ್ಟು. ಇನ್ನು ಇಂದಿರಾ ರೇಷನ್ ಕಿಟ್ ಬಗ್ಗೆ ಹೇಳಬೇಕಂದ್ರೆ, ರೇಷನ್ ಕಿಟ್ ಅಂತೂ ಅದನ್ನು ಮರ್ತೇ ಬಿಡೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಕೊಡಲೇ ಇಲ್ಲ. ಇನ್ನು ನೀವು ಒಂದೊಂದು ಜಿಲ್ಲೆಗೆ ಒಂದೊಂದು ಕಲರ್ ಕಿಟ್ನ ಕೊಡ್ತೀವಿ. ಇವಾಗ ಆಲ್ರೆಡಿ ಅದನ್ನು ಸ್ಟಾಕ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಕೂಡ ಸಕ್ಸಸ್ ಆಗಲಿಲ್ಲ. ಯಾಕಪ್ಪ ಅಂತಂದರೆ ಇವಾಗ ಟೆಂಡರ್ನ ಕರೆದಿದ್ರು. ಅಂದರೆ ರೈತರ ಹತ್ರ ಡೈರೆಕ್ಟಾಗಿ ಇವಾಗ ಏನೇನು ಕೊಡ್ತೀವಿ ಅಂತ ಹೇಳಿದರು ರೇಷನ್ ಕಿಟ್ಟಲ್ಲಿ. ಸೊ ಅದರದ್ದು ಡೈರೆಕ್ಟ್ ರೈತರಿಂದನೇ ತೊಗೊಳಕ್ಕೆ ಅಂದ್ಬಿಟ್ಟು ಟೆಂಡರ್ನ ಕರೆದಿದ್ರು. ಬಟ್ ಅದು ಯಾವುದೂ ಸಕ್ಸಸ್ ಆಗಲಿಲ್ಲ. ಈಗ ಮತ್ತೆ ಹೊಸದಾಗಿ ಟೆಂಡರ್ನ ಕರೀತಿದ್ದಾರಂತೆ. ಹಾಗಾಗಿ ಇದಿನ್ನೂ ಕೂಡ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು KH ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಇವ್ರು ಪ್ರತಿ ಸತಿ ಹಂಗೆ ಮಾಡ್ತಾರೆ, ಏನಾದರೂ ಒಂದು ಹೇಳ್ಬಿಡ್ತಾರೆ, ಅದನ್ನು ಅನುಷ್ಠಾನಕ್ಕೆ ಮಾತ್ರ ತರೋದಿಲ್ಲ. ಇವಾಗ ಇಂದಿರಾ ಕಿಟ್ಟು ಕೂಡ ಈಗ ಸದ್ಯಕ್ಕೆ ಯಾವುದೇ ರೀತಿ ನಿಮಗೆ ಕೊಡೋದಿಲ್ಲ. ಯಾಕಂದರೆ ಇನ್ನೂ ಕೂಡ ಅವ್ರು ಟೆಂಡರ್ನ ಕರೆದು ಅದರಲ್ಲಿ ಯಾರು ಬರ್ತಾರೆ ನೋಡಿ ಅವರಿಂದ ಸ್ಟಾಕ್ಗಳು ಬಂದು ಅದು ಕೂಡ 6 ತಿಂಗಳಿಗಾಗಷ್ಟು ಸ್ಟಾಕ್ ಇಟ್ಕೊಂಡೇ ನಾವು ಕೊಡೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇದು ಇಂದಿರಾ ರೇಷನ್ ಕಿಟ್ ಇದೆಲ್ಲ 1 ತಿಂಗಳು ಕೊಟ್ಟು ಸುಮ್ಮನಾಗಂಥದ್ದಲ್ಲ ಅಲ್ಲ, ಇವ್ರದ್ದು ಸರ್ಕಾರ ಇರೋವರೆಗೂ ಕೊಡ್ತಾನೆ ಇರಬೇಕು. ಹಾಗಾಗಿ ಒಂದು 6 ತಿಂಗಳಾದರೂ ನಾವು ಸ್ಟಾಕ್ ಇಟ್ಕೊಂಡು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ಅದು ಸ್ಟಾಕ್ ಆಗೋಷ್ಟೊತ್ತಿಗೆ ಇನ್ನೂ ಕೂಡ ಕೊಡ್ತಾರ ಅಥವಾ ಇವ್ರ ಸರ್ಕಾರ 5 ವರ್ಷ ಪೀರಿಯಡ್ ಇರುತ್ತೆ, ಅದಾದಮೇಲೂ ಆಗಲ್ವಾ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಇಂದಿರಾ ರೇಷನ್ ಕಿಟ್ ಅಂತೂ ಈಗ ಸದ್ಯಕ್ಕೆ ಸಿಗೋದು ಡೌಟ್ ಅಂತಲೇ ಹೇಳ್ಬೋದು. ಇನ್ನು ಆಗಲೇ ಹೇಳ್ದಂಗೆ ಜೋಳ ಅಥವಾ ರಾಗಿ ಅಂತ ಹೇಳಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಊರುಗಳಲ್ಲಿ ಕೊಡ್ತಿದ್ದಾರಾ, ಏನು ರಾಗಿ ಕೊಡ್ತಿದ್ದಾರಾ, ಜೋಳ ಕೊಡ್ತಿದ್ದಾರಾ ಅಥವಾ ಬರೀ ಅಕ್ಕಿ ಮಾತ್ರ ಕೊಡ್ತಿದ್ದಾರಾ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ರೇಷನ್ ಕಾರ್ಡ್ಗಳನ್ನು ಕೂಡ ಪ್ರತಿ ತಿಂಗಳು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾನೆ ಇದ್ದಾರೆ. ಆ ಲಿಸ್ಟ್ನ ಕೂಡ ಆಹಾರ ವೆಬ್ಸೈಟಲ್ಲಿ ಪ್ರತಿ ತಿಂಗಳು ಕೂಡ ಬಿಡ್ತಾ ಇದ್ದಾರೆ. ಯಾವ್ಯಾವೆಲ್ಲ ರೇಷನ್ ಕಾರ್ಡ್ಗಳು ಯಾವ ಊರಲ್ಲಿ ಎಷ್ಟು ಜನದ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನಿಮ್ಮ ರೇಷನ್ ಕಾರ್ಡ್ ನಂಬರು ಹೆಸರು ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗಾಗಿ ತುಂಬಾ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಈಗ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಆಲ್ರೆಡಿ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಅವ್ರಗಳಿಗೂ ಕೂಡ ಅಪ್ರೂವಲ್ ಕೊಡ್ತಾ ಇಲ್ಲ, ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇಲ್ಲ. ಒಟ್ಟಿನಲ್ಲಿ ಕ್ಯಾನ್ಸಲೇಷನ್ ಮಾತ್ರ ಮಾಡ್ತಾ ಇದ್ದಾರೆ. ಹೆಲ್ತ್ ಎಮರ್ಜೆನ್ಸಿ ಮತ್ತು ಬುಡಕಟ್ಟು ಜನಾಂಗದವರಿಗೆ ಮಾತ್ರ ಈಗ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದು. ಹಾಗೆ ತಿದ್ದುಪಡಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. APL BPL ಹಾಗೆ ಅಂತ್ಯೋದಯ ಕಾರ್ಡ್ ಹಾಗೆ EKYCಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಚೆಕ್ ಮಾಡಿ. ಏನೆಲ್ಲ ತಿದ್ದುಪಡಿಗೆ ಅವಕಾಶ ಇದೆ, ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕು, ಎಲ್ಲೋದ್ರೆ ಮಾಡಿಕೊಡ್ತಾರೆ, EKYC ಎಷ್ಟು ದಿನ ಬೇಕು ನಿಮಗೆ ಅವಕಾಶ, ಎಷ್ಟು ದಿನ ಕೊಟ್ಟಿದ್ದಾರೆ, ಎಲ್ಲಾದರೂ ಡೀಟೇಲ್
ಡೀಟೇಲಾಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಲೇ ನೀವು ಅದನ್ನ ಹೋಗಿ ಚೆಕ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.